ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಜೆನ್ಜಿ ಪೀಳಿಗೆಯ ಆನ್ಲೈನ್ ಹೋರಾಟಕ್ಕೆ ಭಾರತದ ಆಡಳಿತಾರೂಢ ಬಿಜೆಪಿ ಪಕ್ಷ ಬೆಚ್ಚಿ ಬಿದ್ದಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಸರಳವಾಗಿ ಹೇಳಬೇಕಂದ್ರೆ ಜೆನ್ಜಿ ಪೀಳಿಗೆಯ ಜನರು ವಾಸ್ತವದ ಬಗ್ಗೆ ಯೋಚನೆ ಮಾಡ್ತಾರೆ. ಸಂಘ ಪರಿವಾರ ಮತ್ತು ಬಿಜೆಪಿ ಭ್ರಮೆಯಲ್ಲಿ ತೇಲಾಡಿಸಿ ರಾಜಕೀಯ ಅಧಿಕಾರ ಪಡಿತಾರೆ. ಈಗ ಭಾರತದ ಜೆನ್ಜಿಗಳ ಹೋರಾಟದಿಂದ ತಾವು ಕಟ್ಟಿರುವ ಭ್ರಮಾಲೋಕ ಧ್ವಂಸ ಆಗುವ ಭೀತಿ ಬಿಜೆಪಿಯಲ್ಲಿದೆ. ಸಿಜೆಪಿ ಈಗ ಬಿಜೆಪಿಯನ್ನ ಕನಸಿನಲ್ಲೂ ಕಾಡ್ತಾ ಇದೆ. ಅದೇ ಕಾರಣಕ್ಕೆ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ರಾಜಕೀಯ ಅಭಿಯಾನವನ್ನು ತಡೆಯಲು ಕಟ್ಟಿಹಾಕಲು ಕೇಸರಿ ಕೂಟ ಕಸರತ್ತು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಸಿಜೆಪಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ ನಿರ್ಬಂಧ ಹಾಕಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಹ್ಯಾಕ್ ಮಾಡೋಕೆ ನೋಡ್ತಾ ಇದ್ದಾರೆ. ಕೊಲೆ ಬೆದರಿಕೆಯನ್ನು ಒಡ್ಡುತ್ತಾ ಇದ್ದಾರೆ. ಭಾರತವನ್ನ ಕೈವಶ ಮಾಡಿರುವ ಬಿಜೆಪಿ ಈ ಒಂದು ವಾರದ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಭಯಗೊಂಡಿರೋದು ಯಾಕಂದ್ರೆ ಕಾಕ್ರೋಚ್ಗಳು ಭಾರತದ ಜೆನ್ಜಿಗಳು, ಅಂದ್ರೆ 30 ವರ್ಷದೊಳಗಿನ ಯುವಕರು. ಈ ಜೆನ್ಜಿ ಸಮೂಹ ಮೊದಲು ಆನ್ಲೈನ್ನಲ್ಲಿ ಅಭಿಯಾನ ಶುರು ಮಾಡುತ್ತೆ, ಬಳಿಕ ಅದು ರಸ್ತೆಗೆ ಬರುತ್ತೆ, ಹೋರಾಟಗಳನ್ನು ಮಾಡುತ್ತೆ, ಕೊನೆಗೆ ಅದು ಕ್ರಾಂತಿಯು ಮಾಡುತ್ತೆ. ಕೆಲ ದೇಶಗಳಲ್ಲಿ ಜೆನ್ಜಿ ಕ್ರಾಂತಿ ನಡೆದು ಆಡಳಿತ ವ್ಯವಸ್ಥೆಯೇ ಬದಲಾಗಿದ್ದನ್ನ ನಾವು ಕಂಡಿದ್ದೇವೆ. ಬಾಂಗ್ಲಾದೇಶದ ಕ್ರಾಂತಿಯಲ್ಲಿ ಜೆನ್ಜಿಗಳ ದೊಡ್ಡ ಪಾತ್ರ ಇದೆ. ಅಲ್ಲಿನ ದಂಗೆ ಪ್ರಭುತ್ವವನ್ನೇ ಕಿತ್ತೆಸೆದಿತ್ತು. ಶೇಖ್ ಹಸೀನಾ ದೇಶ ಬಿಟ್ಟು ಓಡಿ ಹೋಗುವಂತಾಯಿತು. ಬಾಂಗ್ಲಾದೇಶದ ಕ್ರಾಂತಿಯನ್ನ ಜಗತ್ತಿನ ಪ್ರಥಮ ಯಶಸ್ವಿ ಜೆನ್ಜಿ ಕ್ರಾಂತಿ ಅಂತಾನು ಬಣ್ಣಿಸಲಾಗ್ತಾ ಇದೆ. ಇನ್ನು ನೇಪಾಳದಲ್ಲಿ ಕ್ರಾಂತಿ ಮಾಡಿದ್ದು ಜೆನ್ಜಿಗಳು. ನೇಪಾಳ ಸರ್ಕಾರದ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದಾಗ ಸರ್ಕಾರ ಸೋಷಿಯಲ್ ಮೀಡಿಯಾ ಮೇಲೆ ನಿರ್ಬಂಧ ಹಾಕ್ತು. ಅದರಿಂದ ಸಿಟ್ಟಿಗೆದ್ದ ಯುವ ಜನರು ಬೀದಿಗಿಳಿದು ಹೋರಾಡಿದ್ರು, ಕ್ರಾಂತಿಯನ್ನೇ ಮಾಡಿದ್ರು, ಪ್ರಭುತ್ವವನ್ನ ಕಿತ್ತೆಸೆದ್ರು. ನೇಪಾಳದಲ್ಲಿ ಈಗ ಯುವ ಜನರ ಸರ್ಕಾರ ಬಂದಿದೆ. ಅದನ್ನ ಜೆನ್ಜಿ ಸರ್ಕಾರ ಅಂತಾನು ಬಣ್ಣಿಸಲಾಗ್ತಾ ಇದೆ. ಇನ್ನು ಆಫ್ರಿಕಾ ಖಂಡದ ಕೀನ್ಯಾ ಮತ್ತು ಮಡಗಾಸ್ಕರ್ನಲ್ಲಿ ದಂಗೆದ್ದವರು ಕೂಡ ಯುವಕರು. ಜೆನ್ಜಿಗಳ ಹೋರಾಟಕ್ಕೆ ಹೆದರಿ ಮಡಗಾಸ್ಕರ್ ಅಧ್ಯಕ್ಷ ದೇಶ ಬಿಟ್ಟು ಓಡಿ ಹೋಗಬೇಕಾಯಿತು. ಕೀನ್ಯಾದಲ್ಲಿ ಸರ್ಕಾರವನ್ನ ಮೊಣಕಾಲೂರುವಂತೆ ಮಾಡಿದ್ದು ಕೂಡ ಇದೇ ಜೆನ್ಜಿಗಳ ದೊಡ್ಡ ಸಾಧನೆ. ಇನ್ನು ಇಂಡೋನೇಷ್ಯಾ, ಫಿಲಿಪೈನ್ಸ್, ಮೊರಾಕೊ, ಪೆರು ಮತ್ತು ಟ್ಯಾಗೋದಲ್ಲಿ ಜೆನ್ಜಿಗಳ ದೊಡ್ಡ ಹೋರಾಟಗಳು ನಡೆದು ಪ್ರಭುತ್ವವನ್ನೇ ಅಲ್ಲಾಡಿಸಿದೆ. ಈಗ ಭಾರತದಲ್ಲಿ ಜೆನ್ಜಿ ಸಮೂಹ ಆಕ್ರೋಶಗೊಂಡಿದೆ. ಅದು ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಆನ್ಲೈನ್ ಅಭಿಯಾನದ ಮೂಲಕ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಈ ಸಿಜೆಪಿಯ ಹೋರಾಟವನ್ನ ಭಾರತದ ಜೆನ್ಜಿ ಪೀಳಿಗೆಯ ಹೋರಾಟ ಅಂತ ಹೇಳಲಾಗ್ತಾ ಇದೆ. ಸದ್ಯ ಕಾಕ್ರೋಚ್ಗಳ ಹೋರಾಟ ಆನ್ಲೈನ್ ಅಲ್ಲಿದೆ, ಅಲ್ಲಲ್ಲಿ ಬೀದಿಗೂ ಬರ್ತಾ ಇದೆ. ಮುಂದೆ ದೊಡ್ಡ ಮಟ್ಟದಲ್ಲಿ ಬೀದಿ ಹೋರಾಟವೂ ನಡೆಯುವ ಸಾಧ್ಯತೆ ಇದೆ. ಭಾರತದ ಜೆನ್ಜಿಗಳ ಹೋರಾಟ ಕ್ರಾಂತಿಯ ಮಟ್ಟಕ್ಕೆ ಹೋಗುತ್ತೆ ಅಂತ ಒಂದಷ್ಟು ಮಂದಿ ಹೇಳಿದ್ರೆ, ಆ ಮಟ್ಟಕ್ಕೆ ಹೋಗೋ ಸಾಧ್ಯತೆ ಇಲ್ಲ ಅಂತಾನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಭಾರತದ ಈಗಿನ ಜನಶಕ್ತಿಯಲ್ಲಿ ಜೆನ್ಜಿ ಪೀಳಿಗೆಯ ಸಂಖ್ಯೆ ದೊಡ್ಡದಿದೆ. ಅವರೆಲ್ಲರೂ ಇಂಟರ್ನೆಟ್ ಮೂಲಕ ಸಂಘಟಿತರಾದವರು. ಹಾಗಾಗಿ ದೇಶದಲ್ಲಿ ಈ ಜೆನ್ಜಿಗಳ ಹೋರಾಟ ರಸ್ತೆಗೆ ಬಂದರೆ ಅದನ್ನು ನಿಯಂತ್ರಿಸುವುದು ಕಷ್ಟ ಇದೆ. ಯಾಕಂದರೆ ಅವರಿಗೆ ನಿರ್ದಿಷ್ಟ ನಾಯಕ, ಸಂಘಟನೆ ಅಥವಾ ಪಕ್ಷ ಅಂತ ಇರೋದಿಲ್ಲ. ಅವರು ಸಿದ್ಧಾಂತದಡಿ ಬದುಕುವವರು ಅಲ್ಲ. ಅವರು ಜಾತಿ ಧರ್ಮದ ವೋಟ್ ಬ್ಯಾಂಕ್ ಅಲ್ಲ. ಅವರು ಯಾರಿಗೂ ಸಾಂಪ್ರದಾಯಿಕ ಮತದಾರರೂ ಅಲ್ಲ. ಅವರು ಸಂಪ್ರದಾಯಗಳಿಗೆ ಜೋತು ಬೀಳುವವರು ಅಲ್ಲ. ಅವರು ಭ್ರಷ್ಟಾಚಾರಗಳನ್ನು, ದಬ್ಬಾಳಿಕೆಯನ್ನ, ಅನ್ಯಾಯಗಳನ್ನು ಸಹಿಸಿಕೊಳ್ಳೋದಿಲ್ಲ. ರಾಜಕೀಯ ಶಕ್ತಿಗಳ, ಸರ್ಕಾರದ ಕಟ್ಟುಕತೆಗಳನ್ನು ಅವರು ಒಪ್ಕೊಳ್ಳೋದಿಲ್ಲ. ಜೆನ್ಜಿಗಳು ಸ್ವತಂತ್ರವಾಗಿ ಯೋಚನೆ ಮಾಡ್ತಾರೆ, ಬೇಗನೆ ತೀರ್ಮಾನ ತೆಗೆದುಕೊಳ್ತಾರೆ. ಭವಿಷ್ಯದ ಬಗ್ಗೆ ಅವರಲ್ಲಿ ಚಿಂತೆಯೂ ಇದೆ, ಚಿಂತನೆಗಳೂ ಇದೆ. ಬದುಕಿನ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅವರಲ್ಲಿ ಗಂಭೀರತೆ ಇದೆ. ಅವರು ರಾಜಕೀಯ ಮೇಲಾಟಕ್ಕಿಂತ ಅವರು ಭವಿಷ್ಯದ ಬಗ್ಗೆ ಚಿಂತಿಸ್ತಾರೆ, ಉದ್ಯೋಗಕ್ಕಾಗಿ ಹಂಬಲಿಸ್ತಾರೆ. ಈ ಜೆನ್ಜಿಗಳಿಗೆ ತಾಳ್ಮೆ ಕೂಡ ಕಡಿಮೆ. ಜಗತ್ತು ಕಂಡ ಅತ್ಯಂತ ಹೆಚ್ಚಿನ ವಿದ್ಯಾವಂತ ಮತ್ತು ವೈವಿಧ್ಯಮಯ ಪೀಳಿಗೆ ಅಂದರೆ ಅದು ಜೆನ್ಜಿ ಪೀಳಿಗೆ ಅಂತ ಸಂಶೋಧನೆಗಳೇ ಹೇಳ್ತಾ ಇದೆ. ಈ ಜೆನ್ಜಿ ತಲೆಮಾರನ್ನ ಯಾರಾದರೂ ಹಗುರವಾಗಿ ತೆಗೆದುಕೊಂಡ್ರೆ ಅದು ಅವರಿಗೆ ಉಲ್ಟಾ ಹೊಡೆಯುತ್ತೆ. ನೇಪಾಳದಲ್ಲಿ ಆಗಿದ್ದು ಕೂಡ ಅದೇ. ಜೆನ್ಜಿಗಳು ಮನಸ್ಸು ಮಾಡಿದರೆ ಯಾವ ಬದಲಾವಣೆ ಬೇಕಾದರೂ ತರಬಲ್ಲರು ಅನ್ನೋದಕ್ಕೆ ಭಾರತದ ಪಕ್ಕದ ದೇಶಗಳೇ ಸಾಕ್ಷಿ ಇದೆ. ಹಾಗಾಗಿ ಈ ಕಾಲದಲ್ಲಿ ರಾಜಕೀಯವಾಗಿ ಜೆನ್ಜಿಗಳನ್ನು ಕಡೆಗಣಿಸಲು ಸಾಧ್ಯವೇ ಇಲ್ಲ. ಅದು ಭಾರತದಲ್ಲೂ ಸಾಧ್ಯವಿಲ್ಲ. ನಮ್ಮ ಪಕ್ಕದ ತಮಿಳುನಾಡು ಅಸೆಂಬ್ಲಿ ಚುನಾವಣೆಯಲ್ಲಿ
ಸಮೀಕ್ಷೆಯನ್ನ ಸುಳ್ಳಾಗಿಸಿ ವಿಜಯ್ ಗೆಲ್ಲಲು ಕಾರಣ ಆಗಿದ್ದು ಇದೇ ಜೆನ್ಸಿಗಳು. ತಮಿಳುನಾಡಿನಲ್ಲಿ ಜೆನ್ಸಿಗಳಿಗೆ ರಾಜಕೀಯ ಪಲ್ಲಟ ಮಾಡಲು ಸಾಧ್ಯವಿರುವಾಗ ದೇಶದ ಬೇರೆ ಬೇರೆ ಕಡೆಯೂ ಅದನ್ನ ಅವರಿಂದ ಮಾಡಲು ಸಾಧ್ಯ ಇದೆ. ಸೋಷಿಯಲ್ ಮೀಡಿಯಾಗಳನ್ನೇ ಬಳಸುವ ಮೂಲಕ ಗೋಧಿ ಮೀಡಿಯಾಗಳನ್ನ ಮಣ್ಣು ಮುಕ್ಕಿಸುವಷ್ಟು ಜೆನ್ಸಿಗಳು ಸಮರ್ಥರಿದ್ದಾರೆ. ಇದು ಗೊತ್ತಿದ್ದಕ್ಕೆ ಕಾಕ್ರೋಚ್ಗಳ ಹೋರಾಟವನ್ನ ಕೌಂಟರ್ ಮಾಡಲು ಗೋಧಿ ಮೀಡಿಯಾಗಳು ಮನಸ್ಸು ಮಾಡಿಲ್ಲ. ಗೋಧಿ ಮೀಡಿಯಾಗಳಿಗೂ ಜೆನ್ಸಿಗಳ ಬಗ್ಗೆ ಭಯ ಇದೆ. ಮತ್ತೊಂದೆಡೆ ಬಿಜೆಪಿ ಮತ್ತು ಸಂಘ ಪರಿವಾರ ಕಾಕ್ರೋಚ್ಗಳ ಅಭಿಯಾನವನ್ನ ತಡೆಯಲು ಸರ್ಕಸ್ ಮಾಡ್ತಾ ಇದೆ. ಯಾಕಂದ್ರೆ ಸಂಘ ಪರಿವಾರ ಕಟ್ಕೊಂಡಿರುವ ಭಾರತದ ಇಂದಿನ ಪ್ರಭುತ್ವಕ್ಕೆ ಈಗ ಎದುರಾಗಿರುವ ದೊಡ್ಡ ಥ್ರೆಟ್ ಅಂದ್ರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಜೆನ್ಸಿಗಳ ಹೋರಾಟ. ಈ ಜಿರಳೆಗಳು ಕಮಲವನ್ನ ತಿಂದು ಮುಗಿಸ್ಬಿಡುವುದೆಂಬ ಆತಂಕ ಅವರಲ್ಲಿದೆ. ಅದೇ ಕಾರಣಕ್ಕೆ ಕಾಕ್ರೋಚ್ಗಳ ವಿರುದ್ಧ ಬಿಜೆಪಿಯ ಅಟ್ಯಾಕ್ ನಡೀತಾ ಇದೆ. ಈ ಬಿಜೆಪಿ ಕೂಟ ಮೈಯೊಳಗೆ ಇರುವೆ ಬಿಟ್ಟಿರುವಂತೆ ಜೆನ್ಸಿಗಳ ಮೇಲೇರಿ ಹೋದರೆ ಅದು ಅವರಿಗೆ ಆಪತ್ತು. ಈಗ ಪ್ರಭುತ್ವ ಯುವ ಜನರ ಪ್ರಶ್ನೆಗಳಿಗೆ ಕಿವಿಯಾಗಬೇಕೇ ಹೊರತು ಅವರನ್ನ ದಮನಿಸಲು ಹೋಗಬಾರ್ದು. ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕೇ ಹೊರತು ಹೆಚ್ಚಿನ ಸಮಸ್ಯೆಯನ್ನು ಸೃಷ್ಟಿಸಬಾರ್ದು. ಈಗ ಆನ್ಲೈನ್ನಲ್ಲಿರುವ ಅವರ ಹೋರಾಟ ಬೀದಿಗೆ ಬಂದರೆ ಬಿಜೆಪಿಯವರು ಊರು ಬಿಟ್ಟು ಓಡಿ ಹೋಗಬೇಕಾದ ಪರಿಸ್ಥಿತಿ ಬರಬಹುದು. ಆ ಸ್ಥಿತಿ ಬರಬೇಕಾ ಹೇಳಿ? ಕಾಕ್ರೋಚ್ಗಳ ಈ ಹೋರಾಟ ನ್ಯಾಯಯುತವಾಗಿದೆ ಮತ್ತು ಶಾಂತಿಯುತವಾಗಿದೆ. ಸಂವಿಧಾನದಡಿಯಲ್ಲೇ ಅದು ನಡೀತಾ ಇದೆ. ಆ ಕಾಕ್ರೋಚ್ಗಳನ್ನು ಪ್ರಚೋದಿಸುವ ಮೂಲಕ ನೀವು ಇಲ್ಲಿ ಅರಾಜಕತೆಗೆ ದಾರಿ ಮಾಡಿಕೊಡಬೇಡಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.